ಹೇ ಗೈಸ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಟ್ಯೂಸ್ಡೇ ಮಿನಿ ವ್ಲಾಗ್. ಈವ್ನಿಂಗ್ ಇಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಪಾಪು ನಾನು ಅರುಣ್ ಮನೆ ಹತ್ರ ಇರುವಂತಹ ಪಾರ್ಕ್ ಬಂದಿದ್ವಿ ಅವಳನ್ನ ಆಟ ಆಡ್ಸೋಣ ಅಂತ ಹೇಳಿ. ಸೊ ಮನೆ ಹತ್ರನೇ ಇತ್ತು, ಬಟ್ ತುಂಬಾ ದಿನದಿಂದ ಅನ್ಕೋತಿದ್ವಿ ಬರ್ಬೇಕು ಅಂತ, ಬಟ್ ಆಗ್ತಾ ಇರ್ಲಿಲ್ಲ. ಕೆಲವೊಂದ್ಸಲ ಕ್ಲೋಸ್ ಇರೋದು, ಇಲ್ಲ ನಾವು ಬಿಸಿ ಇರ್ತಾ ಇದ್ವಿ. ಸೊ ಫೈನಲಿ ಫ್ರೀ ಇದ್ವಿ ಅಂತ ಹೇಳಿ ಅವಳನ್ನ ಕರ್ಕೊಂಡ್ ಬಂದ್ವಿ. ಅವಳು ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡಿದ್ಲು. ಅದಾದ್ಮೇಲೆ ಮನೆಗೆ ಬಂದ್ಮೇಲೆ ಅವಳಿಗೆ ಈವ್ನಿಂಗ್ ಸ್ನಾಕ್ಸ್ ಏನಾದ್ರು ಮಾಡ್ಕೊಡೋಣ, ಪ್ಲಸ್ ನಮಗೂ ಟೀ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸೊ ಇವತ್ತು ಅವಳಿಗೆ ಸ್ನಾಕ್ಸ್ ಆಗಿ ನಾನು ಆಮ್ಲೆಟ್ ಪಡ್ಡು ಮಾಡ್ತಾ ಇದ್ದೀನಿ. ಸೊ ನಾರ್ಮಲ್ ಆಮ್ಲೆಟ್ ಹೇಗ್ ಮಾಡ್ತೀವೋ ಅದೇ ರೀತಿ, ಬಟ್ ಪಡ್ಡು ಹಂಚಲ್ಲಿ ಮಾಡೋದು. ಸೊ ಫಸ್ಟ್ ಆಫ್ ಆಲ್ ನಮ್ಮ ಮಗಳಿಗೆ ಪಡ್ಡು ಅಂದ್ರೆ ತುಂಬಾ ಇಷ್ಟ. ಆಡ್ಕೊಂಡು ತಿಂತಾ ಇರ್ತಾಳೆ. ಸೊ ಅವಳು ತಿನ್ನೋದೇ ಗೊತ್ತಾಗಲ್ಲ ಅವಳಿಗೆ. ಅದೇ ಶೇಪ್ ಅಲ್ಲೇ ಆಮ್ಲೆಟ್ ಇರುತ್ತಲ್ಲ, ಇದನ್ನು ಕೂಡ ಇಷ್ಟಪಟ್ಟು ತಿಂತಾಳೆ. ಇದು ಕೆಚಪ್ ಜೊತೆನೂ ಒಳ್ಳೆ ಕಾಂಬಿನೇಷನ್. ಚಿಕ್ಕವರು ಅಂತಲ್ಲ, ದೊಡ್ಡವ್ರಿಗೂ ಇದು ಇಷ್ಟ ಆಗುತ್ತೆ. ಸೊ ಮಕ್ಕಳು ಯಾರಾದ್ರೂ ನಿಮ್ಮ ಮನೇಲಿ ಇದ್ರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.